ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಶ್ರೀ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯ. ಈ ರೀತಿಯಾಗಿದೆ ಮುಂದುಗಡೆ. ತುಂಬಾ ಚೆನ್ನಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ರಾಮ ಮಂದಿರ ಯಾವ ರೀತಿ ಯಾವ ಕಲ್ಲಿನಲ್ಲಿ ಕಟ್ಟಿದ್ದಾರೆ, ನಾಗರ ಶೈಲಿ ಒಂದು ಕಲ್ಲಿನಲ್ಲಿ ಕಟ್ಟಿದ್ದಾರೆ, ಅದೇ ರೀತಿಯಾಗಿ ಒಂದು ರಾಮ ಮಂದಿರ ಅಯೋಧ್ಯ ಏರ್ಪೋರ್ಟನ್ನು ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಏರ್ಪೋರ್ಟು. ನೋಡಿ ಈ ರೀತಿಯಾಗಿದೆ ಮುಂದುಗಡೆ. ಏನು ನೋಡ್ತಾ ಇದ್ದೀರಾ, ಇದು ರೈಟ್ ಸೈಡ್ನಲ್ಲಿ ಇರುವಂಥ ಏರ್ಪೋರ್ಟ್. ಮುಂದುಗಡೆ ರೈಟ್ ಸೈಡಲ್ಲಿ ಇರುವಂಥದ್ದು. ಅಲ್ಲಿ ಏನು ನೋಡ್ತಾ ಇದ್ದೀರಾ ದೂರಗಡೆ, ಅಲ್ಲಿ ಕೂಡ ಕಲ್ಲಿನ ಒಂದು ನಿರ್ಮಾಣ ಮಾಡಿರುವಂಥದ್ದು ಗೇಟ್ ಇದೆ, ಅಲ್ಲಿಂದ ಎಂಟ್ರೆನ್ಸು. ಇಲ್ಲಿ ಮುಂದುಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬೈಕು ಮತ್ತು ಕಾರು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ ಲೆಫ್ಟ್ ಸೈಡಲ್ಲಿ ಈ ರೀತಿಯಾಗಿದೆ. ಇಲ್ಲಿ ಮುಂದುಗಡೆ ಸ್ವಲ್ಪ ಗಾರ್ಡನ್ ಮಾಡಿದ್ದಾರೆ ಕುಂತ್ಕೊಳ್ಳೋದಕ್ಕೆ. ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಖುಷಿ ಆಗುತ್ತೆ ನೋಡೋದಕ್ಕೆ, ಹೊಸ ಒಂದು ಅನುಭವ. ಭಾಳಷ್ಟು ದಿನಗಳಿಂದ ಕಾಯ್ತಾ ಇದ್ದೀವಿ ಅಯೋಧ್ಯೆಗೆ, ಯಾವಾಗ ಹೋಗ್ತೀವಿ ಯಾವಾಗ ನೋಡ್ತೀವಿ ಅಂತ. ತುಂಬಾ ಖುಷಿ ಆಗ್ತಾಯಿದೆ, ಹೇಳ್ಕೊಂಗಿಲ್ಲ. ನೀವು ಕೂಡ ಒಂದು ಸಲ ಬರಬೇಕು, ಬಂದಾಗಲೇ ನಿಮಗೆ ಗೊತ್ತಾಗುತ್ತೆ ಆ ಅನುಭವ. ಹಾಗೆ ತುಂಬಾ ಚಳಿ ಇದೆ ಸ್ನೇಹಿತರೆ. 3 ಗಂಟೆಗೆ ಬಂದಿದ್ದೀವಿ, ಮಧ್ಯಾಹ್ನ 3ಕ್ಕೆ. ತುಂಬಾ ಚಳಿ ಇದೆ. ಟೆಂಪ್ರೇಚರು 10 ಇದೆ ಅಂತ ಅನಿಸುತ್ತೆ, 10ಕ್ಕಿಂತ ಕಡಿಮೆ ಇದೆ ಅಂತ ಅನಿಸುತ್ತೆ. ಅಷ್ಟೊಂದು ಚಳಿ ಇದೆ. ಬೆಳಗ್ಗೆ 5 ಗಂಟೆಗೆ ಯಾವ ರೀತಿ ಇರುತ್ತೋ ಅದಕ್ಕಿಂತ ಜಾಸ್ತಿನೇ ಚಳಿ ಇದೆ. ಸೊ ಬರುವಾಗ ಸ್ವೆಟ್ರನ್ನು ತೊಗೊಂಬನ್ನಿ, ಯಾಕಂದರೆ ತುಂಬಾ ಚಳಿ ಇದೆ. ಸೊ ಹಾಗೆ ಬರಬೇಡಿ. ನೋಡಿ ಈ ರೀತಿಯಾಗಿದೆ. ಇವಾಗ ರಾಮ ಮಂದಿರ ಕಡೆ ಹೋಗ್ತೀವಿ. ರಾಮ ಮಂದಿರ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ.